ಇದನ್ನು ನೋಡ್ತಾ ಇದ್ದೀನಿ, ಇದನ್ನು ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಅಂತ ನೀವು ಆಶ್ಚರ್ಯಚಕಿತರಾಗ್ತಾ ಇದ್ದೀರಾ? ಇದು ಫೆಬ್ರವರಿ ತಿಂಗಳಿನ ಕಾಶ್ಮೀರ. ಇದು ನೋಡಬೇಕು ಎಂದರೆ ಒಂದು ಕನ್ನಡದಲ್ಲಿ ಗಾದೆ ಮಾತಿದೆ, ದೇಶವಾದರೂ ಸುತ್ತು ಅಥವಾ ಕೋಶವಾದರೂ ಓದು ಎಂದು. ಆ ಗಾದೆ ಮಾತಿನ ಪ್ರಕಾರ ದೇವರ ಸೃಷ್ಟಿಯನ್ನು ನೋಡಬೇಕು ಅಂತೇಳಿದರೆ ನಾವು ಅವನ ಒಂದು ಅದ್ಭುತ ಸೃಷ್ಟಿಯನ್ನು ಕಣ್ಣಾರೆ ಕಂಡುಬಿಟ್ಟು ಅಲ್ಲಿಯ ನಿನಾದವನ್ನು ಕೇಳಿ ಸಂತೋಷಪಟ್ಟರೆ ಅದೇ ಸಾರ್ಥಕವಾದ ಹಾಗೆ. ದೇವರ ಸೃಷ್ಟಿ, ಸೂರ್ಯೋದಯ, ಸೂರ್ಯಾಸ್ತ ಇದನ್ನೆಲ್ಲ ನೋಡಬೇಕು ಅಂತೇಳಿದರೆ ನಾವು ಸುತ್ತಬೇಕು. ಸುತ್ತಿದರೆ ಏನಾಗುತ್ತೆ ಅಂತೇಳಿದರೆ ಪ್ರಕೃತಿ ಹೇಗಿದೆ ಎನ್ನುವುದನ್ನು ನೋಡಬಹುದು. ಪ್ರಕೃತಿಯಿಂದ ಬಹಳಷ್ಟು ಪಾಠಗಳನ್ನು ನಾವು ಕಲಿಯಬಹುದು. ಪ್ರಕೃತಿಯನ್ನು ನಾವು ಎಷ್ಟು ಉಳಿಸಿಕೊಳ್ಳುತ್ತೇವೋ ಅಷ್ಟು ನಮ್ಮ ಮುಂದಿನ ಜನಾಂಗ ಸುಖವಾಗಿ ಸಂತೋಷವಾಗಿ ಇರುತ್ತದೆ. ಅದನ್ನು ನಾವು ಹೇಗೆ ಉಳಿಸಬೇಕು ಎಂದರೆ ನಾವು ಆದಷ್ಟು ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಕೆ ಮಾಡಬೇಕು. ಹಾಗೂ ಗ್ಲೋಬಲ್ ವಾರ್ಮಿಂಗಿಗೆ ಎಫೆಕ್ಟ್ ಆಗ್ತಕ್ಕಂಥ ಕಲುಷಿತ ನೀರುಗಳನ್ನು, ಪೊಲ್ಯೂಟೆಡ್ ವಾಟರನ್ನು ಸಮುದ್ರಕ್ಕೆ ಹಾಗೂ ನದಿಗೆ ಬಿಡುವುದನ್ನು ನಿಲ್ಲಿಸಬೇಕು. ನಮಗೆ ಖಾಲಿ ಇದ್ದಷ್ಟು ಚಾಪೆಯ ಒಂದು ಸಿದ್ಧಾಂತವನ್ನು ಅನುಸರಿಸಿ ಬದುಕುವುದು ಕಲಿಯಬೇಕು.